ನೆಟ್ಸರ್ವ್ ಕಂಪ್ನಿಯಿಂದ 1 ವರ್ಷದ ಕೆಳಗೆ ಬಂದು ನಾವು ಇಲ್ಲಿ ರೈತರನ್ನ ಭೇಟಿಯಾಗಿ ಇವರಿಗೆ ನಮ್ಮ ಪ್ರಾಡಕ್ಟ್ಗಳ ಬಗ್ಗೆ ಹೇಳಿ ಅವರು ಮನವೊಲಿಸಿ ಇವ್ರ ಪ್ರಾಡಕ್ಟ್ ಯೂಸ್ ಮಾಡೋಕ್ಕೆ ಮಾಡಿದರು. ನಾವು ಹೇಳಿದ ಪ್ರಕಾರ ಈಗ ಈ ಕೊಯ್ಲಿಗೆ 2 ಸಲ ಡ್ರಂಚಿಂಗ್ ಮಾಡಿದ್ದಾರೆ, ಸ್ಪ್ರೇ ಮಾಡಿಲ್ಲ. ಬಟ್ ಡ್ರಂಚಿಂಗಿನ ರಿಸಲ್ಟನ್ನು ಅವ್ರ ಮುಖಾಂತರ ನಾವು ಕೇಳೋದು. ನಮಸ್ತೆ ರೈತರ, ನೀವು ಯಾವಾಗ ಹಾಕಿದ್ರಿ ಏನು? ಅದೇ ಈಗ 5 ತಿಂಗಳಿಂದ ಡಿಸೆಂಬರ್ 2ನೇ ತಿಂಗಳು ನಮ್ಗೆ ಈ ಥರ ಆಗೈತೆ ಅಂತ ನಿಮ್ಮ ಹತ್ರ ಬಂದ್ರಿ ನೀವು. ಸುಳಿಗೆ ಹೋಗೋದು ಹಿಂಗೆ ಬೆಂಕಿ ರುಗ್ಗದ ಥರ ಬಿದ್ದುಬಿಟ್ಟಿತ್ತು. ಬಂದು ನಮಗೆ ನೋಡಿ ಇದನ್ನ ಹಾಕಿದ ಮೇಲೆ ನಾವು ಅಲ್ಲೇ ಗಿಡ ಅಲ್ಲೇ ತೆಗಿಬೇಕಂತ ಹೊರಟಿದ್ದು ರೀ. ನೀವು ಬಂದು ಈ ಗಿಡನ ನಮ್ಮನ್ನು ಉಳಿಸಿದಿ, ಈ ಮಟ್ಟಕ್ಕೆ ನಾವು ತಂದು ಕೊಟ್ಟಿದ್ದೀವಿ. ಗಿಡ ಹೊರತು ತೆಗಿಬೇಕಂತ ಮಾಡಿದ್ವಿ. ಹೌದು, ತೆಗಿಬೇಕಂತ ಏನು ಮಾಡಿದ್ರಿ. ಮತ್ತು ಅದು ಹೋಗೋಂಥ ಗಿಡಗಳು ಏನು ಮಾಡೋಣ್ರಿ ನಾನು. ಈ ಸಲ ಎಲ್ಲ ರೈತರದ್ದು ಇಳುವರಿ ಕಡಿಮೆ ಐತ್ರಿ. ಕಡಿಮೆ ಆಗಿ ನಿಮ್ಮದು ಪರವಾಗಿಲ್ಲ. ಈಗ ಕೊಯ್ ಕೊಡೋರು ಬಂದು ಪರವಾಗಿಲ್ಲ ನಿಮ್ದು ಚೆನ್ನಾಗಿದೆ ರೀ ನಿಮ್ದು ಅಂತ ಹೇಳ್ತಾರೆ. ಈಗ ಅವರು ಬೇರೆ ತೋಟದಗಳು ನೋಡೋದಕ್ಕೂ ಈಗ ನಾನು ಹೋಗಿ ನೋಡಿಲ್ಲ, ಕೆಲಸ ಮಾಡೋರು ಅಂತ ಹೋಗಿ ನೋಡ್ಕೊಂಬರ್ತಾರಲ್ಲ ಕರ್ಕೊಂಡು, ನಿಮ್ದು ಚೆನ್ನಾಗಿದೆ ಇವತ್ತು ಚೆನ್ನಾಗಿ ಎಲ್ಲ ತೋಟಕ್ಕೂ ಚೆನ್ನಾಗಿದೆ. ಇದು ಔಷಧಿ ನಿಮಗೆ ಹೆಂಗ್ ಪರಿಚಯ ಸರ್? ಯಾರು ಕೊಟ್ರು ನಿಮಗೆ? ನಮಗೆ ಅದೇ ರಾಜಪ್ಪ ಅನ್ನೋರು, ಅವರು ಗುಡದಳ್ಳಿ ರಾಜಪ್ಪ ಅವರು, ಅವರಿಂದ ನಾವು ಹಿಂಗ್ ಪರ್ಚೇಸ್ ಮಾಡಿದ್ವಿ. ಒಬ್ಬರು ಹೇಳಿದ್ರು, ಅವ್ರು ಕರೆಸಿದ್ವಿ ನಾವು. ಕರೆಸಿ ಅವರೆಲ್ಲ ನೋಡಿ ಆಮೇಲೆ ನಮ್ಮ ಅವ್ರ ಸಾಹೇಬ್ರನ್ನ ಕರೆಸಿದ್ರು. ಕರೆಸಿಬಿಟ್ಟು ಅವರೆಲ್ಲ ನೋಡಿಬಿಟ್ಟು ನನಗೆ ಈ ಔಷಧಿ ಹಾಕ್ರಿ, ಇದನ್ನ 2ನೇ ಸರಿ ಅಲ್ಲೇ 3ನೇ ಸರಿ ಇದಕ್ಕೆ 2ನೇ ಸರಿ ರಿಸಲ್ಟ್ ನೋಡಿ 3ನೇ ಸರಿ ನಾನು ತರಿಸ್ಕೊಂಡು ಈ ರಿಸಲ್ಟ್ ನೋಡಿ ನನಗೆ ಭಾಳ ನನ್ನ ತೋಟ ಉಳಿಸಿರಿ, ಇದು ಉಳಿದತ್ತಂತ ಅವ್ರಿಗೆ ಬಗ್ಗೆ ನಾನು ಹೇಳ್ತದೆ. ಓಕೆ. ಸೊ ನಾವು ಈ ತೋಟಕ್ಕೆ ಫಸ್ಟಿಗೆ ಬಂದಾಕ್ರಿ ಇದೆಲ್ಲ ಆಲ್ರೆಡಿ ಇದೆಲ್ಲ ಹೆರಿಮಿಂಡ್ ರೋಗ ಬಂದು ಗರಿ ಎಲ್ಲ ಭಾರಿ ಚಿಕ್ಕದಾಗಿವ್ರಿ. ನಾವು ಕೂಡ ಏನು ಉಳಿಯಂಗಿಲ್ಲ. ಬಟ್ ಹೌದು, ಈ ರೋಗ ಅಂತಕ್ಕದ್ದು ಯಾರು ಹಿಡಿದಿಲ್ಲ ಅಲ್ರಿ, ಏನ್ರಿ ಗೊತ್ತಿಲ್ಲ. ಇಡಿಮಂಡ್ರ ರೋಗನೇ ನಮಗೆ ಯಾರು ಹೇಳಿದ್ದಿಲ್ಲ, ಏನಿಲ್ಲ. ಈ ಸಾಹೇಬ್ರು ಬಂದ್ರು, ಇಲ್ಲ ರೀ ಫಸ್ಟ್ ಸ್ಟಾರ್ಟಿಂಗ್ ಮೇಲೆ ಇಡಿಮಂಗ ರೋಗ ಇದು ಅಂದ್ರು. ಸರ್ ಅದೇನು ಮಾಡ್ತೀರಿ? ಆಯ್ತು ರೀ, ನಾನು ನೋಡೋಣ, ನನಗೆ ಈ ತೋಟ ನೋಡೋಣ, ನಮಗೆ ನಮ್ದು ಅಂತ ನೀವು ಮಾಡ್ಕೊಂಡು ಹೋಗಿ, ನೀವು ಎದ್ರಕ್ಕೆ ಹೋಗ್ಬೇಡ್ರಿ ಅಂದ್ ನಾನೆಲ್ಲ ಕಳ್ಸಕ್ಕೆ ಹೊಡಿತೀರಿ. ಆಗಲಿ ಕಳ್ಸಕ್ಕಂದ್ರೆ ಬೇರೆ ಕಂಪನಿ ಔಷಧಿಗಳಿಗೆ ಹೋಲಿಸಿದ್ರೆ ಚೀಪ್ ನಮ್ದು ಕಡಿಮೆ ಕೊಡ್ತಾರೆ. ಕೊಟ್ಟರು ರಿಸಲ್ಟ್ ಬಂದು ಬೇರೆ ಕಂಪನಿ ಹಾಕಿ ನೋಡಿದ್ವಿ, ಅದಕ್ಕೋಸ್ಕರ ನಾನು 3ನೇ ಸರಿ ಇದನ್ನೆಲ್ಲ 2ನೇ ಸರಿ ಹಾಕಿ ಅಲ್ಲ 3ನೇ ನಾನು ತರಿಸ್ಕೊಂಡೀನಿ. ನಮ್ಮ ಗಿಡ ನೋಡಂಗ ಇದಾವೆ, ನಮ್ಮ ರೋಗನೂ ತೇಲೈತಿ ಸರ್. ಅದೇನು ಕಾಣಿಸ್ತೀನಿ. ಒಟ್ಟಾರೆ ಈ ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ನೀವು ಭಾರಿ ಖುಷಿ ಇದೀರಾ? ಹೌದು, ಖುಷಿ ಇದೀವಿ. ಯಾಕಂದ್ರೆ ನಾವು ಈಗ ನೋಡ್ರಿ ಸರ್, ಅದೆಲ್ಲ ಕೆಂಪಾಗಿ ಅಲ್ಲ ಫಸ್ಟ್ಗೆ ಹಾಕಿದಾಗ ರಿಸಲ್ಟ್ ಕೊಡ್ಲಿಲ್ರಿ ಸರ್. ಹಂಗೆ ಆಗ್ತಾ ಒಂದು ಮತ್ತೆ ನಾನೇ ಪನ್ ಸರ್ ಬನ್ರಿ ನೋಡ್ಕೊಂಡು ಹೋಗ್ರಿ, ನನಗೆ ಯಾಕೆ ಅಲ್ಲಿ ಏನು ಚೆನ್ನಾಗಿ ಕಾಣಿಸ್ತೈತಿ ಅಂತ ಚೆನ್ನಾಗಿ ಕೊಟ್ಟಿರ್ತೀರಿ. ಈಗ ಅಲ್ಲಿ ನೋಡ್ರಿ, ಈ ಕಡೆ ನಾವು ಸ್ವಲ್ಪ ಮುಂದೆ ಹೋಗೋಣ ಬನ್ರಿ. ಆ ಸೈಡ್ ಆಗಲೇ ನಿಮ್ಮ ತೋಟದಾಗೆ 2 ಕೊಯ್ಲು ಆಗಿದ್ದಾವೆ. 2 ಕೊಯ್ಲು ಆದ್ರೂ ನಾವು ಬಂದಕ್ರೆ ತೋಟದಲ್ಲಿ ಗರಿಗಳ ಸಂಖ್ಯೆ ಭಾಳ ಚಿಕ್ಕದಿದ್ದು, ನೆರಳಿರಲಿಲ್ಲ ಅಷ್ಟು ತೋಟದಾಗೆ. ಸೊ ಇವಾಗ ನೀವು ತೋಟ ನೋಡಿದ್ರೆ ಇಡೀ ತೋಟ ತುಂಬ ಎಲ್ಲ ನೆರಳಿದೆ, ಗರಿ ಉದ್ದ ಆಗಲ್ಲ ಜಾಸ್ತಿ ಆಗಿದ್ದಾವೆ. ಆಮೇಲೆ ಎಲ್ಲ ಫಸಲು ನೋಡ್ಬೋದು ನೀವು ಇಲ್ಲಿ ತೋಟದಾಗ 2 ಕೊಯ್ಲಾಗ ಇನ್ನೂ ಆದ್ರೆ ಒಳ್ಳೆ ಫಸಲಿದೆ ತೋಟ. ಆಗಲೇ ನಿಮ್ಮದು ತೋಟದ ಎಡಿಮಿಂಡ್ ರೋಗ ಜಾಸ್ತಿ ಆಗೋದ್ರಿಂದ ನೀವು ಭಾರಿ ಭಯ ಪಟ್ಟಿದ್ರಲ್ಲ ರೈತರ? ಭಾಳ ಅದರಿಂದ ನಮ್ದು ಇದೆ ಅಂತ ಭಯ ಪಟ್ಬಿಟ್ಟಿದ್ವಿ. ಹೋಗಪ್ಪ ಇದನ್ನೇನು ನೋಡ್ಕೊಂತ ಕೂತ್ಕೊಂತೀವಿ ಬರಲ್ಲ ಅಂತ ಅನ್ನೋರು ಬಂದು. ಈಗ ನಾನು ಕೆಲವಾರು ಜನ ಕರ್ಕೊಂಬರ್ತಿದ್ದೆ, ಏನಾರ ಅವ್ರಿಗೆ ಗೊತ್ತಿರೋ ವಿಷಯ ಇದ್ರಿ ಅವ್ರಾನ ಹೇಳಾರ ಪಾಪ ತಿಳಿದ, ಅದಕ್ಕೇನು ಇದು ಮಾಡಲಿಲ್ಲ ಸರ್. ನಮ್ಗೆ ಯಾವಾಗ ರಿಕ್ವೆಸ್ಟ್ ಯಾವಾಗ ನೀವು ಬಂದಿದ್ದು ಪಾಪ ರೈತರಿಗೆ ತೋಟ ಹೋದ್ಮೇಲೆ ಗಿಡ ಹೋಗಕ್ಕೆ ಸ್ಟಾರ್ಟ್ ಆದ್ಮೇಲೆ ಅವ್ರು ಏನೇನೋ ಪ್ರಯತ್ನ ಮಾಡ್ತಿರ್ತಾರೆ. ಸೊ ಅದೇ ಥರ ನೀವು ಕೂಡ ಬೇರೆ ಬೇರೆ ಎಲ್ಲ ಪ್ರಯತ್ನ ಮಾಡಿದ್ದೀರಾ? ಮಾಡಿಲ್ಲ ಅಂತ ಹೇಳಲ್ಲ. ಈಗ ಇಲ್ಲೆಲ್ಲ ಇದೆ ನೋಡ್ರಿ, ಇವೆಲ್ಲ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡೋದು ಪ್ರಾಡಕ್ಟ್ ಇವೆಲ್ಲ. ಆಮೇಲೆ ಕೆಲವ್ರು ಬಂದು ರೈತರಿಗೆ ಮತ್ತೆ ಏನು ಯಾವ್ದನ್ನಪ್ಪ ಅಂದ್ರೆ ನಾವು ಬಾಟ್ಲಿಗಳು ಏನು ಕಳೆದ ಸರ್ ಕೊಟ್ಟರು ಹಂಗೇ ಕಟ್ಟಿಟ್ಟಿದ್ವಿ. ರೈತರ ನೀವು ಇನ್ನೊಬ್ರು ನೀವು ಯಾವ ಬೆಳೆಗೆ ಯೂಸ್ ಮಾಡಿದ್ದೀರಾ? ನಾವು ಅಡಿಕೆ ಹಾಕಿದ್ದೀವಿ ಸರ್. ಅಡಿಕೆ ಹಾಕಿದ್ದೀವಿ. 2 ವರ್ಷದ ಗಿಡ 2 ವರ್ಷ 3 ಬಿದ್ದೈತೆ. ಚೆನ್ನಾಗೈತೆ ಸರ್. ಬಡ್ಡೆ ಗಿಡ ಎಲ್ಲ ಚೆನ್ನಾಗೈತೆ, ಕಪ್ಪು ಕಲರ್ ಹತ್ತಿಗೈತೆ. ಓಕೆ. ಸುಳಿ ಎಲ್ಲ ಒಳ್ಳೆ ದಪ್ಪ ಬಂದ, ಸ್ಟ್ರೆಂತ್ ಬಂದೈತೆ. ಸುಳಿ ದಪ್ಪ ಬಂದಿದೆ. ಗರಿ ಎಲ್ಲ ಒಳ್ಳೆ ಚಾಟಾಗೈತೆ. ನಿಮ್ದು ಯಾವ ಊರ್ರಿ? ಅಂದನೂರು ಕೊಡ್ರಟ್ ಇಲ್ಲಿ. ನಿಮ್ಮದು ತೋಟ ಅಂದನೂರಲ್ಲಿ ಇಲ್ಲೇ ಇರೋದಲ್ರಿ? ಓಕೆ. ಮಾವರೆ. ಆಮೇಲೆ ಇದು ಬೇರೆ ಬೆಳೆ ಇನ್ನೊಂದು ಏನು ಬೆಳಿದಿರ? ಇನ್ನೊಂದ್ರಲ್ಲ ಟೊಮೆಟೊ ಹಾಕಿವಿ. ಅದ್ರಾಗ ಟೊಮೆಟೊ ಹೆಂಗಿದ್ದಾರೆ? ಚೆನ್ನಾಗಿ ಸರ್. ಅದು ಒಳ್ಳೆ ಎದೆ ಮಟ ಬೆಳತ್ತೆ. ಊಟ ಎಲ್ಲ ಮುರ್ಕೊಂಬಳ ಸ್ಟೇಜಿಗೆ ಆಯ್ತು. ಫಸಲು ಚೆನ್ನಾಗೈತ್ರ? ಚೆನ್ನಾಗಿ ಸರ್. ಕಾಯಿ ಎಲ್ಲ ಹಸಿರು ತಿರುಗಿ ಬಿಡತ್ತಂಗೆ.
ಓಕೆ ಶೈನಿಂಗ್ ಆಯ್ತು ಹಣ್ಣು. ಓಕೆ ರೈತರ, ಒಟ್ಟಾರೆ ನಮ್ಮ ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡಿದ್ಮೇಲೆ ತುಂಬ ಖುಷಿಯಾಗಿದ್ದೀರಾ? ನೋಡ್ರಿ ಸರ್, ನಾವು ಈಗ ಕೊಳ್ಳಿಲ್ಲದ್ರೆ ಈ ನಿಮ್ದು ಯೂಸ್ ಇದು ಮಾಡ್ಲಿದ್ರೆ ಆ ಟಮಾಟೆ ನೋಡ್ಬೇಕಾ ಅದು ಬೇರೆ ಯಾವ್ದನ್ನ ಹಾಕಿದ್ರು ಈಗ ನಮ್ಗೆ ಇಷ್ಟು ಬಳಕೆ ಇದ್ದಿಲ್ಲ. ಎಸ್ ಸರ್. ಓಕೆ ರೈತರ, ತುಂಬ ಧನ್ಯವಾದಗಳು.